ಅರ್ಸಿಕೆರೆಯಲ್ಲಿ ಕನ್ನಡಿಗ ಕಟ್ಟಿದ ಗ್ಲೋಬಲ್ ಕಂಪ್ನಿಯ ಕಾರ್ಪೊರೇಟ್ ಆಫೀಸ್ ಎಷ್ಟು ಚೆನ್ನಾಗಿದೆ. ಪ್ರಪಂಚದಲ್ಲಿ ಆಚೆಗಡೆ ನಾನು ಬೇರೆ ದೇಶಗಳಿಗೆ ಹೋದಾಗ ಭಾರತೀಯರು ಅಂದರೆ ತುಂಬ ಸ್ಪೆಷಲ್ ಆಗಿ ಕಾಣ್ತಾ ಇದ್ರು. ಎಂಟೈರ್ ಯುವರ್ ಬ್ರೈನ್, ನಿಮ್ಮ ಮಿದುಳು 60% ಫ್ಯಾಟಿಂದ ಆಗಿದೆ. ನೀವು ಗುಡ್ ಫ್ಯಾಟನ್ನು ಅವಾಯ್ಡ್ ಮಾಡಿದ್ರಿ ಅಂತಂದರೆ ನೀವು ಬುದ್ಧಿವಂತರೇ ಆಗಲ್ಲ. ಬ್ರೈನ್ ಮೇಲೆ ಒತ್ತಡ ಸ್ಟಾರ್ಟ್ ಆದಮೇಲೆ ಆ ಮಗು ಎಮೋಷ್ನಲ್ ಇಲ್ಲದೆ ಇರೋ ವಸ್ತು ಆಗುತ್ತೆ. ಎಮೋಷ್ನಲ್ ಇಲ್ಲ, ಆ ಮಗು ಏನೂ ಮಾಡಲ್ಲ. ಸತ್ತೋಗಿರೋ ಬ್ರೈನ್ ಸೆಲ್ಸ್ನೂ ಆ್ಯಕ್ಟಿವ್ ಮಾಡುತ್ತೆ. ಅಷ್ಟು ಪವರ್ಫುಲ್ ಅಂತಂದಾಗ ನನ್ನ ಫುಲ್ ಫೋಕಸ್ ಈ ಕಡೆಗೆ ತಿರುಗ್ತೋ. ಅಂದರೆ ವರ್ಜಿನ್ ಕೊಕೊನಟ್ ಆಯಿಲ್ ನಮಗಿರೋ 80% ಸಮಸ್ಯೆನ ಬಗೆಹರಿಸುತ್ತೆ. ಆರೋಗ್ಯದ ಸಮಸ್ಯೆ ಶೋರ್, ಎಸ್ 100%. ಸೊ ನಿಮ್ಮ ಮನೆ ಪ್ರಿಮೈಸಸ್ ಅಲ್ಲೇ ನಿಮ್ಮ ಆಫೀಸ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಹೌದು ಸರ್, ಹೌದು. ಅದು ನಾನು ಮುಂದೆ ಇದ್ದಾಗ ಕೆಲ್ಸಕ್ಕೆ ಭಾಳ ಸುಲಭ ಆಗುತ್ತೆ, ಹತ್ತಿರ ಆಗುತ್ತೆ. ಆಲೋಚನೆಗಳು ಅಂದರೆ ವರ್ಕ್ ಮಾಡೋ ಸಮಯ, ಎಕ್ಸಾಂಪಲ್ ನನ್ನ ಮನೆಗೆ ಆಫೀಸ್ ಮಧ್ಯೆ ನನ್ನ ಜರ್ನಿ ಕಮ್ಮಿ ಆದಾಗ ಜಾಸ್ತಿ ಟೈಮ್ನ ಇಲ್ಲ ವರ್ಕಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಇಲ್ಲ ರೆಸ್ಟ್ ತಗೊಳೋದ್ರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಆ ಉದ್ದೇಶಕ್ಕೋಸ್ಕರ ಈ ಜಾಗದಲ್ಲೇ ಆಫೀಸ್ನ ಒಂಥರ ಈ ಅನ್ಪ್ರೊಡಕ್ಟಿವ್ ಬರೀ ಟ್ರಾವೆಲಲ್ಲೇ ಟ್ರಾವೆಲಲ್ಲೇ ವೇಸ್ಟ್ ಮಾಡೋದು. ಈಗ ಎಕ್ಸಾಂಪಲ್ ನಾನು ಆಫೀಸಲ್ಲಿದ್ದರೂ ಮನೆ ಫೀಲ್ ಆಗುತ್ತೆ, ಮನೇಲಿದ್ದರೂ ಆಫೀಸ್ ಫೀಲ್ ಆಗುತ್ತೆ. ಬನ್ನಿ ನೋಡೋಣ. ಎಸ್, ದಿಸ್ ಈಸ್ ದ ಸ್ವದೇಶಿ ದಿಶಾ 2012 ಸ್ಟಾರ್ಟ್ ಮಾಡಿದ ಕಂಪ್ನಿ. ಸ್ವದೇಶಿ ದಿಶಾ ಎಸ್. ಹೇಗೆ ಬಂತು ಈ ಐಡಿಯಾ? ಅಂದರೆ ಈಗ ದಿಶಾ ಮೀನ್ಸ್ ದಿಕ್ಕು ಅಥವಾ ದಾರಿ ಅಂತ ಆಗುತ್ತೆ. ಸ್ವದೇಶಿ ಅಂದರೆ ವಿ ಆರ್ ದ ಪವರ್ಫುಲ್ ಅಂತ, ವಿ ಆರ್ ದ ಮಾಸ್ಟರ್ಸ್. ಪ್ರಪಂಚದಲ್ಲಿ ಆಚೆಗಡೆ ನಾನು ಬೇರೆ ದೇಶಗಳಿಗೆ ಹೋದಾಗ ಭಾರತೀಯರು ಅಂದರೆ ತುಂಬ ಸ್ಪೆಷಲ್ ಆಗಿ ಕಾಣ್ತಾ ಇದ್ರು. ಭಾರತೀಯರು ಅಂತಂದರೆ ಅವರ ಜ್ಞಾನ ಈ ಪ್ರಪಂಚಕ್ಕೆ ಅಥವಾ ಈ ವಿಶ್ವಕ್ಕೆ ನಮ್ಮ ಹಿರಿಯರು ಕೊಟ್ಟಿರೋ ಕೊಡುಗೆ. ಅಂದರೆ ನಾವು ಪವರ್ಫುಲ್ ಅಂತ ಅಂದಾಗ ನಾವು ಯಾಕೆ ಈ ಪ್ರೊಡಕ್ಟಿವಿಟಿನಲ್ಲಿ ಈ ವಸ್ತುಗಳ ವಿಚಾರ ಬಂದರೆ ಅಥವಾ ಆರೋಗ್ಯ ಅಂತ ಬಂದರೆ ನಾವು ಯಾಕೆ ಪವರ್ಫುಲ್ ಅಲ್ಲ ಅಂತೇಳಿ ಅದನ್ನು ದಾರಿ ಮಾಡಬೇಕು ಅಂತೇಳಿ ನಾವು ಆ ಹೆಸರನ್ನ ಇಟ್ಟೆ ನಾನು. ಓಕೆ, ಸ್ವದೇಶಿ ದಿಶಾ ಅಂದರೆ ಒಂಥರ ಸ್ವದೇಶದ ಮಾರ್ಗ. ಸ್ವದೇಶಿ ದಿಶಾ ಮುಖಾಂತರ ನಾವು ತೆಗಿಬೇಕು. ಆಮೇಲೆ ಸ್ವದೇಶಿ ದಿಶಾ ಹರ್ಬ್ಸ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ 2 ವರ್ಷದ ಮುಂಚೆ. ಇದರಿಂದ ಸೋಪು, ಶಾಂಪು, ಟೂತ್ಪೇಸ್ಟ್ ಈ ಥರ ಮ್ಯಾನುಫ್ಯಾಕ್ಚರ್. ಆ್ಯಂಡ್ ನ್ಯೂಟ್ರಿ ಫುಡ್ ಅಂತ, ಸ್ವದೇಶಿ ದಿಶಾ ನ್ಯೂಟ್ರಿ ಫುಡ್ ಅಂತ ಇಸ್ ದ 3rd ಕಂಪನಿ ವಿ ಆರ್ ಸ್ಟಾರ್ಟೆಡ್ ರೀಸೆಂಟ್ಲಿ. ಸ್ವದೇಶಿ ದಿಶಾ ಇಸ್ ದ ಮೇನ್, ಇಸ್ ದ ಡಿಫರೆಂಟ್ ವಿಂಗ್ಸ್ ಅದರಲ್ಲಿ ವರ್ಕ್ ಮಾಡ್ತೀವಿ. ಸೊ ಏನೇನು ಪ್ರಾಡಕ್ಟ್ಸ್ ತೋರಿಸಿ ಬನ್ನಿ ಪ್ಲೀಸ್ ಬನ್ನಿ. ಅರ್ಸಿಕೆರೆಯಲ್ಲಿ ಇಂಥ ಸುಂದರವಾದ ಆಫೀಸಾ? ಎಸ್ ಸರ್, ಡೆಫಿನೆಟ್ಲಿ. ನೀನು ಪ್ರಾಡಕ್ಟ್ ಬಗ್ಗೆ ಏನು ಯೋಚನೆ ಮಾಡಿದೀಯಾ? ಆ ಪ್ರಾಡಕ್ಟಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ನೀನಾಗಿದೆಯಾ, ಅಥವಾ ನೀನು ಅದು ಯಾವ ಜಾಗದಿಂದ ಉತ್ಪತ್ತಿ ಆಗಬೇಕು ಹೆಂಗೆ ಅಂದ್ಕೋತೀಯ, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿರಬೇಕು ಅಂತ ಕನಸು ಕಾಣೋನು ನಾನು. ಅಂದರೆ ಅದರ ರೇಟು ಪ್ರತಿಯೊಂದು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ಬಳಸಂಗಿರಬೇಕು. ಆದರೆ ಅದರ ಗುಣಮಟ್ಟ ಮಾತ್ರ ಪ್ರಪಂಚದಲ್ಲಿ ನೀನು ಯಾವ ಕಂಪ್ನಿ ಜೊತೆ ಹೋಲಿಸಿದ್ರೂ ಕೂಡ ಸಾಟಿ ಆಗೋ ಥರ ಇದ್ದರೆ ಎಲ್ಲಿಂದ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದು ಆಲೋಚನೆಯಲ್ಲಿ ವಿ ಆರ್ ಬಿಲ್ಡ್ ದಟ್. ಆ್ಯಂಡ್ ನೀವು ಪ್ಯಾಕಿಂಗ್ ನೋಡ್ಬೋದು, ಕ್ವಾಲಿಟಿ ನೋಡ್ಬೋದು. ಕಂಪೇರ್ ಮಾಡಿ, ಯಾವುದೇ ಇಂಟರ್ನ್ಯಾಷನಲ್ ಕಂಪ್ನಿ ಜೊತೆ ಕಂಪೇರ್ ಮಾಡಿ ನಾವು ಫೈಟಿಗೆ ಬರ್ತೀವಿ. ಪ್ರೈಸ್ ಅಂತ ಬಂದಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಜೊತೆ ನಿಂತ್ಕೊಂಡು. ಸ್ವದೇಶಿ ದಿಶಾ ಆ್ಯಕ್ಚುಲಿ ವರ್ಜಿನ್ ಕೊಕೊನಟ್ ಆಯಿಲ್ ಉತ್ಪಾದನೆ ಮಾಡೋದನ್ನ ನಾವು ಪ್ರಮುಖವಾಗಿ ತೊಗೊಂಡ್ವಿ. ಏನು ವರ್ಜಿನ್ ಕೊಕೊನಟ್ ಆಯಿಲ್ ಅಂದರೆ ಹಸಿ ತೆಂಗಿನಕಾಯಿಯಿಂದ ಎಣ್ಣೆ ತೆಗೆಯುವಂಥ ಒಂದು ವಿಧಾನನ ವರ್ಜಿನ್ ಕೊಕೊನಟ್ ಆಯಿಲ್ ಅಂತ ಕರೀತಾರೆ. ಒಣ ಕೊಬ್ಬರಿಯಿಂದ ತೆಗಿತಕ್ಕಂಥ ಎಣ್ಣೆ ಅಲ್ಲ. ಈಗ ಉದಾಹರಣೆ ಏನಾಗುತ್ತೆ, ಈ ಕಡೆ ತಿಪ್ಟೂರು ಮತ್ತು ಅರಸೀಕೆರೆ ಕೊಬ್ಬರಿ ಸೀಮೆ, ಕೊಬ್ಬರಿ ಲಾಟ್ ಮಾಡ್ತಾರೆ, ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ತಾರೆ. ಸೊ ಅದು ಮುಂದೆ ಎಣ್ಣೆಗೆ ಅದರಲ್ಲಿ ಏನಾಗುತ್ತೆ, ಪೋಷಕಾಂಶಗಳ ವಿಚಾರ ಬಂದಾಗ, ಟೇಸ್ಟ್ನ ವಿಚಾರ ಬಂದಾಗ ಮತ್ತು ಅದರ ಒಂದು ಸೆಲ್ಫ್ ಲೈಫ್ ಅಂತ ಒಂದು ವಿಚಾರ ಬಂದಾಗ ವರ್ಜಿನ್ ಕೊಕೊನಟ್ ಆಯಿಲ್ ಅಲ್ಟಿಮೇಟ್ ಆಗುತ್ತೆ. ಈ 3 ವಿಚಾರದಿಂದ ಸಾಮಾನ್ಯ ಕೊಬ್ಬರಿ ಎಣ್ಣೆಗೂ ವರ್ಜಿನ್ ಕೊಕೊನಟ್ ಆಯಿಲ್ಗೂ ವ್ಯತ್ಯಾಸ ಇರುತ್ತೆ. ಮೊದಲನೇದೇ ಇಲ್ಲ, ಪೋಷಕಾಂಶಗಳು ಹೇಗೆ ವ್ಯತ್ಯಾಸ ಅಂತಂದರೆ, ಕೊಬ್ಬರಿ ಅಂತಂದರೆ ಅದರಿಂದ ಆಲ್ರೆಡಿ ವಿಟಮಿನ್ಸ್ಗಳು ಡ್ರಾಪ್ ಆಗಿರ್ತವೆ. ಎಕ್ಸಾಂಪಲ್ ನೀವು ಕೇಳಿದ್ರೆ ಹೆಸರು ಕಾಳು ಒಳ್ಳೆಯದೇ, ಮೊಳಕೆ ಕಟ್ಟಿದ ಹೆಸರು ಕಾಳು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಮೊಳಕೆ ಬಂದಾಗ ಜೀವ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟನ್ನ ನಾವಲ್ಲಿ ಸೇರಿಸ್ತೀವಿ. ಅದೇ ಥರ ಈ ನಾವೀಗ ತೆಂಗಿನ ಗಿಡ ಹಾಕಬೇಕು ಅಂದಾಗ ಕಾಯಿ ಹಾಕಬೇಕೋ ಕೊಬ್ಬರಿ ಹಾಕಬೇಕು? ಕಾಯಲ್ಲಿ ಜೀವ ಇರುತ್ತೆ. ಸೊ ಆ ಕಾಯಿಂದ ತಯಾರಿಸೋ ಎಣ್ಣೆಲೂ ಜೀವ ಇರುತ್ತೆ. ಕೊಬ್ಬರಿ ಆಲ್ರೆಡಿ ಡ್ರೈ ಆಗಿರುತ್ತೆ. ಸೊ ಅದರಿಂದ ತಯಾರಿಸೋದು, ಗಾಣದಲ್ಲಿ ಹಾಕೋದು, ಗಾಣದಲ್ಲಿ ಹಾಕಿದಾಗ ಏನಾಗುತ್ತೆ, ಸೆಲ್ಫ್ ಲೈಫ್ ಅಂತ ನಾನು 2ನೇ ಪಾಯಿಂಟಿಗೆ ಬರ್ತೀನಿ. ಪೋಷಕಾಂಶ ಮುಗೀತು, ಸೆಲ್ಫ್ ಲೈಫ್ ಅಂತ ಬಂದಾಗ, ಸೆಲ್ಫ್ ಲೈಫಲ್ಲಿ ಏನಾಗುತ್ತೆ ಅಂದರೆ ಬಾಳಿಕೆ ಅಂತ ಬಂದಾಗ ಕೊಬ್ಬರಿ ಎಣ್ಣೆಗೆ ಏನು ಮಾಡ್ತೀವಿ, ಗಾಣದಲ್ಲಿ ಹಾಕಿದಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ತೀವಿ. ಯಾಕೆಂದರೆ ಅದು ಅಂಟು ಬರಬೇಕು, ಕೊಬ್ಬರಿ ಜಿಗಿ ಬರಬೇಕು, ಸ್ವಲ್ಪ ಬೆಲ್ಲನೂ ಹಾಕ್ತೀವಿ.
ಈ ಎಣ್ಣೆ ನೀರು ಎರಡು ಒಂದಾಗುವಂಥ ನೇಚರ್ ಅಲ್ಲ, ಅದು ಎರಡು ವಿರುದ್ಧ ನೇಚರ್ ಅವು. ಯಾಕಂದರೆ ನೀರ್ ಮೇಲೆ ಎಣ್ಣೆ ಹಾಕಿದ್ರೆ ತೇಲುತ್ತೆ ಮೇಲೆ ಇರುತ್ತೆ. ಸೊ ಅವೆರಡು ಸೇರಿದಾಗ ಅಲ್ಲಿ ಒಂದು ಫಾರ್ಮುಲಾ ಅವ್ರು ಹೇಳ್ತಾರೆ, ಹೀಟ್ಗೆ ಅದು ಹೋಗುತ್ತೆ ಅಂತೇಳಿ. ಬಟ್ ಏನೇ ಆದರೂ ಕೂಡ ಆ ಎಣ್ಣೆ ತುಂಬ ದಿನ ನಾವು ಸೇಫಾಗಿ ಇಡೋಕ್ಕಾಗಲ್ಲ. ಬಟ್ ವರ್ಜಿನ್ ಕೋಕೋನಟ್ ಆಯಿಲಲ್ಲಿ ಏನೂ ಆ್ಯಡ್ ಮಾಡ್ದಲೇ ಇರೋದ್ರಿಂದ ಅದಕ್ಕೆ ವಿರೂಪಗೊಳ್ಳದ, ವರ್ಜಿನ್ ಮೀನ್ಸ್ ವಿರೂಪಗೊಳ್ಳದ ಅಂತ, ವಿರೂಪಗೊಳ್ಳದಲೇ ಇರೋ ಪ್ರೋಸೆಸ್. ಇನ್ನು ಟೇಸ್ಟ್ ವಿಚಾರಕ್ಕೆ ಬಂದಾಗ ಮಾಮೂಲಿ ಕೊಬ್ಬರಿ ಎಣ್ಣೆಯಲ್ಲಿ ಗಮಲು ಬರುತ್ತೆ. ಅಂದರೆ ಒಂಥರ ವಿ ಕ್ಯಾನ್ ಐಡೆಂಟಿಫೈ, ಮನೇಲಿ ಒಗ್ಗರಣೆ ಹಾಕಿದ್ರೆ ಅದರ ಘಮ ಜನಕ್ಕೆ ಗೊತ್ತಾಗುತ್ತೆ, ಇರಿಟೇಟ್ ಮಾಡ್ಕೋತಾರೆ, ಅವ್ರು ಈಸಿಯಾಗಿ ಹೇಳ್ತಾರೆ ಇದು ಕೊಬ್ಬರಿ ಎಣ್ಣೆ. ಬಟ್ ಇದು ವರ್ಜಿನ್ ಕೋಕೋನಟ್ ಆಯಿಲಲ್ಲಿ ಯಾವ ಘಮನೂ ನಿಮಗೆ ಗೊತ್ತಾಗಲ್ಲ, ಬದಲಾಗಿ ಸುಗಂಧನ ಜಾಸ್ತಿ ಮಾಡುತ್ತೆ, ಸ್ಮೆಲ್ನ ಜಾಸ್ತಿ ಮಾಡುತ್ತೆ. ಇದನ್ನು ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಕರೀತಾರೆ. ವರ್ಜಿನ್ ಕೋಕೋನಟ್ ಆಯಿಲ್ನ ನಾವು ಸಜೆಸ್ಟ್ ಮಾಡೋದು ರಾ ಕನ್ಸಂಪ್ಷನ್ ಮಾಡಿ ಅಂತ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಕುಡೀರಿ. ಅಂದರೆ ಇವತ್ತು ಇಡೀ ಪ್ರಪಂಚ ಹೇಳ್ತಿರೋದೇನೆಂದರೆ ಬೆಳಿಗ್ಗೆ ಎದ್ದು ನಿಮ್ಮ ದಿನ ಫ್ಯಾಟಿಂದ ಸ್ಟಾರ್ಟ್ ಆಗಬೇಕು ಅಂತ. ಕೆಲವರು ಕಾಫಿಗೆ ತುಪ್ಪ ಹಾಕೊಂಡು ಕುಡಿತಾರೆ, ಅಥವಾ ತುಪ್ಪ ತಿನ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಅರ್ಲಿ ಮಾರ್ನಿಂಗ್. ಆ ಥರದ ಹೌದು, ಖಾಲಿ ಬಿಟ್ಬಿಡಿ ಸಣ್ಣಾಗಿ ಅಂತ ಒಂದು ಕಾಲದಲ್ಲಿ ಹೇಳ್ತೀರ ಎಲ್ಲರೂ. ದಟ್ ಈಸ್ ವೆರಿ ರಾಂಗ್ ಕಾನ್ಸೆಪ್ಟ್ ಸರ್ ಅದು. ವೈ ಬಿಕಾಸ್ ಎಂಟೈರ್ ಯುವರ್ ಬ್ರೈನ್, ನಿಮ್ಮ ಮಿದುಳು 60% ಫ್ಯಾಟಿಂದ ಆಗಿದೆ. ನೀವು ಗುಡ್ ಫ್ಯಾಟನ್ನು ಅವಾಯ್ಡ್ ಮಾಡಿದ್ರಿ ಅಂತಂದರೆ ನೀವು ಬುದ್ಧಿವಂತರೇ ಆಗಲ್ಲ. ಎಕ್ಸಾಂಪಲ್, ಎಷ್ಟೋ ಜನ ನನ್ನನ್ನು ಕೇಳ್ತಿರ್ತಾರೆ, ನಾನು ಜಿಮ್ಗೆ ಹೋದಾಗ, ಆಚೆಗಡೆ ಹೋದಾಗ ನಾನು ತುಂಬ ಕನ್ನಡದ ಹಳೆಯ ಹಾಡುಗಳನ್ನ ಗುನುಗ್ತಾ ಇರ್ತೀನಿ. ಜನಕ್ಕೇನು ಆಶ್ಚರ್ಯ ಅಂತಂದರೆ, ಸರ್ ನಿಮ್ಮ ಥರ ದುಡಿಯೋರು, ನಿಮ್ಮ ಥರ ಬ್ಯುಸಿಯಾಗಿರೋರು ಹಾಡು ಹೇಳೋಕ್ಕೆ ಟೈಮಲ್ಲಿರುತ್ತೆ. ಅವ್ರ ಪ್ರಕಾರ ನಾನು ತಲೆ ಕೆರ್ಕೊಂಡು ಹುಚ್ಚನ ಥರ ಎಕ್ಸ್ಪ್ರೆಷನ್ ಕೊಡ್ತಾ ಇರಬೇಕು. ದಿನ ಲೆಕ್ಕ ಕಂಪ್ಯೂಟರ್ ಲ್ಯಾಪ್ಟಾಪ್ ಇಟ್ಕೊಂಡು ಹಿಂಗಾಗ್ತಿರ್ಬೇಕು. ನಾನಲ್ವೇ ಕೂಲ್ ದುಡ್ತಾರ, ನಾನು ಬಾದಲು ನೀನೇ ಭೂಮಿಯಲ್ಲಿ ನೀನು ಹಾಡು ಹೇಳ್ಕೊಂಡು ಓಡಾಡ್ತಿರ್ತೀರ. ನಾನು ಆ ಥರ ಓಡಾಡ್ತಿರ್ತೀನಿ. ಓಕೆ, ತುಂಬ ಹಳೆ ಹಾಡುಗಳು ಹೇಳೋದು, ರಾತ್ರಿನೂ ಹಾಡು ಕೇಳ್ಕೊಂಡೆ ಮಲಗೋದು, ಜಿಮ್ಮಲ್ಲೂ ಹಾಡು ಹೇಳೋದು, ಆ್ಯಂಡ್ ಲೈಟಾಗಿ ನನ್ನ ಬಾಡಿನ ಮೂವ್ ಮಾಡೋದು ನಾನು ತುಂಬ ಇಷ್ಟಪಡ್ತೀನಿ. ಜನಕ್ಕೆ ಅನಿಸುತ್ತೆ, ಸರ್ ಈ ಸಿಚುವೇಶನ್ ಹ್ಯಾಂಡ್ಲ್ ಮಾಡ್ಕೊಂಡು ಇಷ್ಟು ಕೂಲಾಗಿ ಹೆಂಗಿರ್ತೀರಾ ಅಂತಂದರೆ, ನನ್ನ ಬ್ರೈನ್ಗೆ ಏನು ಕೊಡಬೇಕೋ ಆ ಫುಡ್ನ ನಾನು ಪ್ರಾಪರಾಗಿ ಕೊಡ್ತಾಯಿನಿ. ದಟ್ ಈಸ್ ವರ್ಜಿನ್ ಕೋಕೋನಟ್ ಆಯಿಲ್. ವೈ ಬಿಕಾಸ್ ನನಗೆ ಇದು ಇಂಟ್ರೆಸ್ಟ್ ಗೊತ್ತಾದಾಗ ಡಾಕ್ಟರ್ ಬ್ರೂಫೆಟಿಂದ ಇದು ಅರ್ಥ ಆಯಿತು. ಅವರು ಅಮೇರಿಕಾದಲ್ಲಿ ದ ಮಿರಾಕಲ್ ಆಫ್ ಕೋಕೋನಟ್ ಅಂತ ಒಂದು ಬುಕ್ನೂ ಕೂಡ ಬರೆದ್ರು. ಅದು ಗೂಗಲಲ್ಲಿ ದ ಮಿರಾಕಲ್ ಆಫ್ ಕೋಕೋನಟ್ ಅಂತ. ಓಹ್ ಸೂಪರ್. ಆ್ಯಂಡ್ ಅವ್ರು ಏನು ಹೇಳಿದ್ರು ಅಂತಂದರೆ, ಜಾಗತಿಕವಾಗಿ ಇತ್ತೀಚಿನ ದಿನದಲ್ಲಿ ಪ್ರಪಂಚಕ್ಕೆ ಅತ್ಯಂತ ಹೆಚ್ಚು ಒತ್ತಡ ಇದೆ. ಅಂದರೆ ಲೋಡ್ ಜಾಸ್ತಿ ಆಗ್ತಾ ಇದೆ ಪ್ರಪಂಚಕ್ಕೆ. ಈ ಪ್ರಪಂಚಕ್ಕೆ ಈ ಲೋಡ್ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲಿಗೂ ಎಫೆಕ್ಟ್ ಆಗಲ್ಲ, ಬ್ರೈನಿಗೆ ಎಫೆಕ್ಟ್ ಆಗುತ್ತೆ ಅಂತ. ಎಕ್ಸಾಂಪಲ್ ಐ ವಿಲ್ ಟೆಲ್ ಯು ಸಿಂಗಲ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬಿಡ್ತೀನಿ. ನೀವು ಕನ್ನಡ ಮೀಡಿಯಮ್ ತಾನೇ ಓದಿರೋದು. ಫಸ್ಟ್ ಸ್ಟ್ಯಾಂಡರ್ಡ್ ಸಿಲೆಬಸ್ ಏನೋ ಎರಡೇ ಅಕ್ಷರ, 2 ಅಕ್ಷರನ ಇಡೀ ವರ್ಷ ಬರೀಬೇಕು. ಅದಕ್ಕೆ ನಾವು ಬಿಲ್ಡಪ್ ತೊಗೋತಾ ಇದ್ವಿ. ಮೇಷ್ಟ್ರು ತುಂಬ ಬರೆಸ್ತಾನೆ ಅಂತ ನಾವು ಕೊರಗ್ತಾ ಇದ್ವಿ, ಅಳ್ತಾ ಇದ್ವಿ. ಸೊ 5th ಸ್ಟ್ಯಾಂಡರ್ಡ್ಗೆ ಇಂಗ್ಲೀಷ್ ಸ್ಟಾರ್ಟ್ ಆಗ್ತಿತ್ತು. ನನಗೆ ಇಂಗ್ಲೀಷ್ 5ನೇ ಕ್ಲಾಸಿಗೆ ಕನ್ನಡ ಮೀಡಿಯಂ ಹುಡುಗರಿಗೆ ಏನು ಹೇಳ್ತಾ ಇದ್ರು ಮೇಷ್ಟ್ರುಗಳು, ಎದುರಿಸೋರು ಏನಂತ, ಬನ್ನಿ ಮಕ್ಕಳ, ನಿಮಗೆ 5ನೇ ಕ್ಲಾಸಿಂದ ಇಂಗ್ಲೀಷ್ ಇದೆ, ತಗೋತೀನಿ ನಿಮಗೆ ಕ್ಲಾಸ್, ನಿಮಗಿದೆ, ಅಲ್ಲಿಗೆ ಬನ್ನಿ 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 ಇಂಗ್ಲೀಷ್ ಸ್ಟಾರ್ಟ್ ಅಂತ ಅನ್ನೋರು. 7th ಸ್ಟ್ಯಾಂಡರ್ಡಿಗೆ ನಮಗೆ ನೋಟ್ಸ್ ಬುಕ್ ಸ್ಟಾರ್ಟ್ ಆಗ್ತಿತ್ತು. 7th ಸ್ಟ್ಯಾಂಡರ್ಡಿಂದ ನಾವು ಒಂದೊಂದು ಎಕ್ಸಸೈಸ್ಗಳನ್ನ ಮುಗಿಸೋದು. ಅಂದರೆ ಮನುಷ್ಯನ ಬ್ರೈನ್ ಹೆಂಗೆ ಬೆಳೀತಿತ್ತು ಅದ್ರ ತಕ್ಕನಾಗಿ ಲೋಡ್ ಕೊಡ್ತಾ ಇದ್ವಿ. ಇವತ್ತು LKG ಅಂತಿದೆ. ಹಿಂದೆ 7th ಸ್ಟ್ಯಾಂಡರ್ಡಲ್ಲಿ ಓದಿದ್ನ ನಾವು LKG ತುಂಬ್ತಾ ಇದ್ದೀವಿ. ಯಪ್ಪ, ಹೌದಾ? ನಾವೇನು ಅಂದ್ಕೊಂತ ಇದೀವಿ ಫಾಸ್ಟ್ ಅಂತ. ಫಾಸ್ಟ್ ಅಲ್ಲ, ಬ್ರೈನ್ ಮೇಲೆ ಒತ್ತಡ ಸ್ಟಾರ್ಟ್ ಆದಮೇಲೆ ಆ ಮಗು ಎಮೋಷ್ನಲ್ ಇಲ್ಲದೆ ಇರೋ ವಸ್ತು ಆಗುತ್ತೆ. ಎಮೋಷ್ನಲ್ ಇಲ್ಲ, ಆ ಮಗು ಏನೂ ಮಾಡಲ್ಲ. ನಿಮ್ಮಲ್ಲಿ ಎಮೋಷನ್ಸ್ ಇಲ್ಲ, ನೀವು ಈ ಕಲಾ ಮಾಧ್ಯಮ ಚಾನಲ್ಲೇ ಕಟ್ಟಲ್ಲ. ನನಗೆ ಎಮೋಷನ್ಸ್ ಇಲ್ಲ, ನಾನೇನು ಸ್ವದೇಶಿ ದಿಶಾನೇ ಇಲ್ಲ, ಏನೂ ಇಲ್ಲ. ಟೋಟಲಿ ಈ ಭೂಮಿ ಹೆಂಗೆ ಝೀರೋನೋ ಮಕ್ಕಳನ್ನೂ ಹಂಗೆ ಝೀರೋ ಮಾಡ್ತೀವಿ. ಸೊ ಈ ಒತ್ತಡದಲ್ಲಿ ಬ್ರೈನ್ ಸೆಲ್ಸ್ ಸತ್ತೋದ್ರೆ ಮತ್ತೆ ಬರಲ್ಲ ಅಂತ ಅಂದಾಗ, ಅಂಥ ಸತ್ತೋಗಿರೋ ಬ್ರೈನ್ ಸೆಲ್ಸ್ನ ರೀಆ್ಯಕ್ಟಿವೇಟ್ ಮಾಡೋಂಥ ಅಮೃತ ಇದು ಅಂತ ಡಾಕ್ಟರ್ ಬ್ರೂಫೆಟ್ ನಮ್ಗೆ ಹೇಳಿದ್ರು. ಅಂದರೆ ಸತ್ತೋಗಿರೋ ಬ್ರೈನ್ ಸೆಲ್ಸ್ನೂ ಆ್ಯಕ್ಟಿವ್ ಮಾಡುತ್ತೆ, ಅಷ್ಟು ಪವರ್ಫುಲ್ ಅಂತ ಅಂದಾಗ ನನ್ನ ಫುಲ್ ಫೋಕಸ್ ಈ ಕಡೆಗೆ ತಿರುಗ್ತು. ಓ ವಿ ಹ್ಯಾವ್ ಟು ಡೂ ದಿಸ್, ಇದ್ರ ಕಡೆಗೆ ಹೋಗಬೇಕು. ಆ್ಯಂಡ್ ನಿಮಗನ್ಸುತ್ತೆ ಕ್ಷೇತ್ರ ಇಷ್ಟು ದೊಡ್ಡದಿತ್ತು. ತುಂಬ ಜನ ನನ್ನ ಆಶ್ಚರ್ಯ ಪಡ್ತಾರೆ, ನೀವು ರಿಯಲ್ ಎಸ್ಟೇಟಿಗೆ ಬರಬೇಕಿತ್ತು, ಅಲ್ಲಿಗೆ ಹೋಗಬೇಕಿತ್ತು, ಇಲ್ಲಿಗೆ ಹೋಗಬೇಕಿತ್ತು. ನನಗದು ಯಾವುದು ಇಷ್ಟ ಆಗಲಿಲ್ಲ. ನಮ್ಮ ಆಹಾರದೊಂದು ಪಿರಮಿಡ್ ಇದೆ, ಆಹಾರದೊಂದು ಪಿರಮಿಡ್. ನಿಮಗೆ ಮೋಸ್ಟ್ಲಿ ಇಕಾಲಜಿ ಪಿರಮಿಡ್ ನೀವು ಕೇಳಿರ್ತೀರ, ಅದೇ ಥರ ಫುಡ್ ಪಿರಮಿಡ್ ಇದೆ. ಆ ಫುಡ್ ಪಿರಮಿಡಲ್ಲಿ ಈ ಆಯಿಲ್ ಏನಿದೆ ಇದು ಟಾಪಲ್ಲಿರುತ್ತೆ. ಇದು ಆಲ್ವೇಸ್. ಅಂದರೆ ಇದು ವರ್ಜಿನ್ ಕೋಕೋನಟ್ ಆಯಿಲ್, ನಾಟ್ ಓನ್ಲಿ ಎನಿ ಆಯಿಲ್. ನಾನು ನಿಮ್ಮನೆ ಫುಡ್ ಪಿರಮಿಡ್ ಮಾತಾಡ್ತಾ ಇದ್ದೀನಿ. ಈಗೇನು ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅವ್ರ ಮನೆ ಫುಡ್ ಪಿರಮಿಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ಫುಡ್ ಪಿರಮಿಡಲ್ಲಿ ಬಾಟಮಲ್ಲಿ ಕಾರ್ಬೋಹೈಡ್ರೇಟ್ಗಳು ಇರ್ತವೆ. ಲೈಕ್ ಅನ್ನ, ಸಕ್ಕರೆ, ರಾಗಿ, ಸಕ್ಕರೆ, ದವಸ ಧಾನ್ಯಗಳು, ಗೋಧಿ, ಜೋಳ, ನವಣೆ, ಸಜ್ಜೆ ಎಲ್ಲ.
ಪ್ರೋಟೀನ್ ಒಂದು 20% ಇರುತ್ತೆ, ಕಾಳು ಬೇಳೆ ಮೀನು ಮೊಟ್ಟೆ ಮಾಂಸ. ಇನ್ನು ವೈಟಮಿನ್ಸ್ ಆ್ಯಂಡ್ ಫೈಬರ್ಸ್ ಅಂತ ಒಂದು 5% ತಿಂತೀವಿ. ಬಟ್ ಈ ಪಿರಮಿಡ್ ಯಾವಾಗ ಕಂಪ್ಲೀಟ್ ಆಗುತ್ತೆ, ಅದರ ಟಾಪಲ್ಲಿ ಆಯಿಲ್ ಬಂದಾಗ. ಎಕ್ಸಾಂಪಲ್, ಆಯಿಲ್ ಇಲ್ದಲೇ ಉಪ್ಪಿಟ್ಟು ಮಾಡ್ತೀರಾ? ಇಲ್ಲ. ಆಯಿಲ್ ಇಲ್ದಲೇ ಸಾಂಬಾರು ಮಾಡ್ತೀರಾ? ಮಾಡಿ ನೋಡೋಣ, ಟ್ರೈ ಮಾಡೋಣ, ತಿನ್ನೋಕ್ಕೆ ಆಗಲ್ಲ. ಸೊ ಆಯಿಲ್ ಅಂದ್ರೇನು, ಇದೊಂದು ಕಾನ್ಸಂಟ್ರೇಟ್ ನ್ಯೂಟ್ರಿಷನ್ ಅಂತ. ಅಂದರೆ ನಾನು ತಿನ್ನೋ ಆಹಾರದ ಶಕ್ತಿಯನ್ನು ಮಲ್ಟಿಪ್ಲೈ ಮಾಡಬೇಕು, ಜೊತೆಗೆ ದೇಹಕ್ಕೆ ಜೀರ್ಣ ಆಗ್ಸೋಕ್ಕೆ ಈಸಿ ಆಗಬೇಕು. ಇಷ್ಟೊಂದೆಲ್ಲ ಮಾತಾಡೋರು ಆಯಿಲ್ ಇಲ್ಲ ಚಿತ್ರಾನ್ನ ಮಾಡಿ ನೋಡೋಣ, ನಾವು ಒಂದ್ಸರಿ ತಿಂದೇ ಬಿಡೋಣ ಹೆಂಗಿರುತ್ತೆ. ದ ಕಾನ್ಸೆಪ್ಟ್ ಶುಡ್ ಬಿ ಲೈಕ್ ದಟ್. ನೀವು ವೀಕ್ ಆಗ್ತಾ ಹೋಗ್ತೀರಾ ಪರಮ್ ಸರ್. ಆ ಪಿರಮಿಡ್ನ ಟಾಪ್ ಇದನ್ನು ಮಲ್ಟಿನ್ಯಾಷನಲ್ ಕಂಪ್ನಿಗಳು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಅದು ಒಂದು ಪ್ರಾಡಕ್ಟ್ ಕಂಟಾಮಿನೇಟ್ ಮಾಡಿದ್ರೆ ಇಡೀ ನಿಮ್ಮ ಪಿರಮಿಡ್ ಕಂಟಾಮಿನೇಟ್ ಆಗುತ್ತೆ. ಮೀನ್ಸ್ ಯುವರ್ ಪ್ರೋಟೀನ್, ಯುವರ್ ಫೈಬರ್, ಯುವರ್ ಕಾರ್ಬ್ಸ್. ನಿಮ್ಮ ಉಪ್ಪಿಟ್ಟಲ್ಲಿ ಅದೊಂದು ಪಾಯ್ಸನ್ ಮಾಡು, ಇಡೀ ಉಪ್ಪಿಟ್ಟು ವಿಷ. ಅದೊಂದು ಪಾಯ್ಸನ್ ಮಾಡು, ಇಡೀ ಪಲ್ಯ ವಿಷ. ಅದೊಂದು ಪಾಯ್ಸನ್ ಮಾಡು, ಎಂಟೈರ್ ನಿಮ್ಮ ಪಿರಮಿಡ್ ವಿಷ ಆಯಿತಾ. ನಾವು ಇಂಡಿಯಾದಲ್ಲಿ ಬೇಕಾದಷ್ಟು ಮೆಡಿಸನ್ಸ್ ಮಾರೋಣ, ಸಖತ್ತಾಗಿ ಲೂಟ್ ಮಾಡೋಣ, ಜನಗಳ ಅನಾರೋಗ್ಯ ಆದಷ್ಟು ನನಗೆ ಪ್ರಾಫಿಟ್. ಅದಕ್ಕೆ ತಾನೇ ಇವತ್ತು ಇಷ್ಟೊಂದು ದೊಡ್ಡ ಮಾರ್ಕೆಟ್ ಸೃಷ್ಟಿ ಆಗ್ತಿದೆ. ಅದಕ್ಕೆ ಪ್ರತಿಯೊಬ್ಬರು ನನ್ನ ಮಗ ಅದಾಗಲಿ ಇದಾಗಲಿ ದುಡ್ಡು ದುಡಿಲಿ. ಸೊ ಇದನ್ನು ತಪ್ಪಿಸ್ಬೇಕು ಅಂತಂದಾಗ ಇದು ಬೇಕು ಅನ್ನಿಸ್ತು. ನಿಮಗೆ ಇನ್ನೊಂದು ಪ್ರಶ್ನೆ, ಈ ತೆಂಗಿನ ಎಣ್ಣೆನೇ ಯಾಕೆ ಗುರು ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ? ಬಹುಶಃ ಈ ಪ್ರಶ್ನೆ ಕೇಳ್ತಾರೆ, ಇವ್ರಿಗೆ ಪದಾರ್ಥನ ಮಾರಕ್ಕೆ ಇಷ್ಟೆಲ್ಲ ಹೇಳ್ತಾವ್ರೆ ಅಂತ. ನಥಿಂಗ್ ನಾಟ್ ಲೈಕ್ ದಟ್. ನನ್ನ ಹತ್ರ ಈ ಎಣ್ಣೆ ಬಿಟ್ಟರೆ ನಾನು ಇನ್ನು ಯಾವ ಎಣ್ಣೆನೂ ಮಾರಲ್ಲ. ಯಾಕೆ ಅಂತಂದರೆ, ಫಸ್ಟ್ ಆಫ್ ಆಲ್ ನಾನು ಒಬ್ಸರ್ವ್ ಮಾಡಿದ್ದೇನಂತಂದರೆ, ಜನಗಳಲ್ಲಿ ಶಕ್ತಿ ಕಮ್ಮಿ ಆಗ್ತಿದೆ, ಅವ್ರ ಜೀನ್ ಮಾಡಿಫೈಡ್ ಆಗ್ತಾ ಇದೆ, ಅವ್ರ ಜೀನ್ ಮಾಡಿಫಿಕೇಷನ್ ಆಗ್ತಿದೆ. ಜೀನ್ ಮಾಡಿಫಿಕೇಷನ್ ಅಂದಾಗ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಮ್ಮ ತಾತ 100 kg ಎತ್ತುತ್ತಾಯಿದ್ರು, ನಮ್ಮಪ್ಪ 50 kg ಎತ್ತುತ್ತಾಯಿದ್ರು, ನಾನು 25 kg, ನನ್ನ ಮಗ 5 kg. ವಾಟ್ಸ್ ಇಸ್ ಶೋಯಿಂಗ್? ಇದೇನು ತೋರಿಸ್ತಾ ಇದೆ? ಸೊ ಅವ್ರ ಕೆಪಾಸಿಟಿ ಕಮ್ಮಿ ಆಗ್ತಾ ಇದೆ. ಯಾಕೆ ಕಮ್ಮಿ ಆಯಿತು? ಸೊ ಮನುಷ್ಯ ಇನ್ಫ್ಲೂಯೆನ್ಸ್ ಆಗೋಂಥ ಒಂದು ಜೀವಿ. ಎಕ್ಸಾಂಪಲ್, ನಿಮ್ಮ ಜೊತೆ ತುಂಬ ಸಂಗೀತಗಾರರಿದ್ದರೆ ನೀವು ಹಾಡು ಹೇಳ್ತೀರಾ, ನಿಮ್ಮ ಜೊತೆ ತುಂಬ ಮನೆ ಹಾಳು ಮಾಡೋರಿದ್ದರೆ ಮನೆ ಹಾಳು ಮಾಡೋರು ಆಗ್ತೀರಾ. ಇಟ್ಸ್ ಇನ್ಫ್ಲೂಯೆನ್ಸ್ಡ್ ಪರ್ಸ್ನಾಲಿಟಿ ಮನುಷ್ಯ. ಯಾವುದರಿಂದ? ಅಟ್ಮಾಸ್ಫಿಯರಿಂದ, ಫುಡ್ಡಿಂದ, ಎಲ್ಲದರಿಂದನೂ ನಾವು ಇನ್ಫ್ಲೂಯೆನ್ಸ್ ಆಗ್ತೀವಿ. ಅದಕ್ಕೆ ಇಂಗ್ಲೀಷ್ ಒಂದು ಗಾದೆನೇ ಇದೆಯಲ್ಲ, ಮ್ಯಾನ್ ಇಸ್ ಅ ಪ್ರಾಡಕ್ಟ್ ಆಫ್ ಹಿಸ್ ಎನ್ವೈರ್ಮೆಂಟ್. ಡೆಫಿನೆಟ್ಲಿ ಪರಿಸರದ ಕೂಸು, ಮನುಷ್ಯ ಪರಿಸರದ ಕೂಸು ಅಷ್ಟೇ. ಸೊ ಇದರಲ್ಲಿ ನಮಗೆ ಫುಡ್ಗಳು ತುಂಬ ಇನ್ವಾಲ್ವ್ಮೆಂಟ್ ಮಾಡ್ತವೆ, ಇನ್ಫ್ಲೂಯೆನ್ಸ್ ಮಾಡ್ತವೆ. ಉದಾಹರಣೆಗೆ ನಾನು ನಿಮಗೊಂದು ಸಣ್ಣ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಉದಾಹರಣೆ ನೀವು ಲೆಕ್ಕ ಹಾಕ್ಕೊಂಡ್ರೆ ಇವತ್ತು ಈ ಕಾರ್ಯಕ್ರಮ ನೋಡ್ತಿರೋರ್ಗು ತುಂಬ ಖುಷಿ ಅನಿಸುತ್ತೆ. ಟೊಮೊಟೊ ಮತ್ತು ಹುಣಸೆಹಣ್ಣು ಎರಡಿದೆ. ಜನಗಳ ದೃಷ್ಟಿಲಿ ಏನು, 2 ಹುಳಿ, ಎರಡನ್ನೂ ಕೂಡ ಚಿತ್ರಾನ್ನ ಮಾಡೋಕ್ಕೆ ನಾವು ಬಳಸ್ತೀವಿ ಅಂತ. ಅದು ಆ ಥರಕ್ಕೆ ನೋಡಿದ್ರೆ ತುಂಬ ತಪ್ಪಾಗುತ್ತೆ. ಟೊಮೊಟೊ 3 ತಿಂಗಳು ಬೆಳೆ, ಒಂದು ವೀಕೆಸ್ಟ್ ಪ್ಲ್ಯಾಂಟ್. ಯಾರು ಬೇಕಾದರೂ ಕೈಲಿಡ್ಕೊಂಡು ಹಿಂಗೆ ಎತ್ಬೋದು. ಒಂದು ಮಳೆ ತಡೆಯಲ್ಲ, ಒಂದು ಬಿಸಿಲು ತಡೆಯಲ್ಲ, ಒಂದು ಚಳಿ ತಡೆಯಲ್ಲ. ಹುಣಸೆ ಮರ ಆಗಕ್ಕೆ 5 ವರ್ಷ ಬೇಕು. ಒಂದು ಸಲ ಮರ ಆದಮೇಲೆ 1000 ವರ್ಷ ಬದುಕುತ್ತೆ. 72 ವರ್ಷ ನಿರಂತರ ಮಳೆ ಇಲ್ಲ ಅಂದರೂ ಬದುಕೋಂಥ ಶಕ್ತಿನ ದೇವರ ಹುಣಸೆ ಮರಕ್ಕೆ ಕೊಟ್ಟಿದ್ದಾನೆ. ಎಂಥ ಚಂಡಮಾರುತ ಬೇಕಾದ್ರೂ ತಡೆಯುತ್ತೆ, ಎಂಥ ಭೂಕಂಪ ಆದರೂ ತಡೆಯುತ್ತೆ. ಮೋಸ್ಟ್ಲಿ ನೀವು ಅದರದ್ದು ಪವರ್ ನೀವು ಕೇಳಿದ್ರೆ ಸಣ್ಣ ಪುಟ್ಟವ್ರು ಹೋಗಿ ಅಳ್ಳಾಡ್ಸೋಕ್ಕಾಗಲ್ಲ, ಅದು ಕಟ್ ಮಾಡೋಕ್ಕೆ ಮಿಷಿನ್ನೇ ಬೇಕು. ಯಾಕೆಂದರೆ ತೇಜಸ್ವಿ ಅವರು ಬರೆದ ಕಿರುಗುರಿನ ಗಯ್ಯಾಳಿಗಳಲ್ಲಿ ಆ ಹುಣಸೆ ಮರದ ಮೇಲೇ ಇಡೀ ಎಂಟೈರ್ ಕಾದಂಬರಿನ ಬರೀತಾರೆ. ಕರೆಕ್ಟ್. ಅದು ಉಳ್ಕೊಂಡು ಹೋಗ್ಬಿಟ್ಟು ಎಲ್ಲ ಗೌಡ್ರು ಮೈ ಮೇಲೆ ಬಿದ್ದು ಎಲ್ಲ ಮೂಳೆ ಮುರ್ಕೊಂಡು ಹೊಡೆದಿರ್ತಾರೆ. ಹುಣಸೆ ಮರ ಅಷ್ಟು ಪವರ್ಫುಲ್. ಅದು ಆ ಹುಣಸೆ ಹಣ್ಣಲ್ಲಿ ಅದರ ಜೀನ್ಸ್ ಇರುತ್ತಾ? 100% ಇರುತ್ತೆ. ಆ ಗಟ್ಟಿತನದ ಜೀನ್ಸ್ ಇರುತ್ತೆ. ಅದು ದೇಹದ ಮೇಲೆ ಮಾರ್ಪಾಡಾಗಕ್ಕೆ ಹೆಲ್ಪ್ ಆಗುತ್ತಾ? 100%. ಇವತ್ತು ನೋಡಿ, ಕುತ್ಕೊಂಡು ನೀವು ಸುಮ್ಮನೆ ಚರ್ಚೆ ಮಾಡಿ, ನಿಮ್ಮ ಮನೆಯಲ್ಲಿ ಟೊಮೊಟೊ ಹಣ್ಣು ಎಷ್ಟು % ತಿಂತಾ ಇದ್ದೀರಾ, ಹುಣಸೆ ಹಣ್ಣು ಎಷ್ಟು % ತಿಂತಿದ್ದೀರಾ ಅಂದರೆ 99% ಟೊಮೊಟೊ ಹಣ್ಣು ತಿಂತಿರ್ತೀವಿ, 1% ಹುಣಸೆ ಹಣ್ಣು ತಿಂತಿರ್ತೀವಿ. ಸೊ ಹಂಗಾರೆ ಈ ಬಾಡಿ ಇನ್ಫ್ಲೂಯೆನ್ಸ್ಡ್ ಯಾವುದರಿಂದ? 3 ತಿಂಗಳು ಬೆಳೆ ಟೊಮೊಟೊದಿಂದ. ಟೊಮೊಟೊ ಗುಣಲಕ್ಷಣಗಳೇ ನಿಮ್ಮಲ್ಲಿರ್ತವೆ. ಸೊ ಹುಣಸೆ ಹಣ್ಣು ನಮ್ಮಿಂದ ದೂರ ಆಯಿತು. ಸೊ ಹಂಗೆ ಅನ್ನಿಸ್ದಾಗ ಈ ಆಹಾರದ ಪಿರಮಿಡಲ್ಲಿ ಎಣ್ಣೆಗೆ ಇಷ್ಟು ಮಹತ್ವ ಇದೆ ಅಂತಂದಾಗ ನಾವು ಅಂದ್ಕೊಂಡ್ವಿ ಆ ಪಿರಮಿಡ್ನ ಶಕ್ತಿಶಾಲಿ ಎಣ್ಣೆಯಿಂದ ನಾವು ಮಾರ್ಪಾಡು ಮಾಡಬೇಕು ಅಂತಂದಾಗ ಕಡಲೆಕಾಯಿ, ಸೂರ್ಯಕಾಂತಿ, ಕುಸ್ಬೆ, ಸಾಸಿವೆ ಇವೆಲ್ಲ 5-6 ತಿಂಗಳು ಬೆಳೆ ಆದರೆ ಈ ತೆಂಗು 880 ವರ್ಷ ಬದುಕ್ತಕ್ಕಂಥ ಸಸ್ಯ. ಆ್ಯಂಡ್ ಇದ್ರ ಜೊತೆಗೆ ಇದು ತನ್ನ ಬೇರನ್ನು ಸುಮಾರು 100 ಅಡಿ ವಿಸ್ತೀರ್ಣದಲ್ಲಿ ಬಿಡುತ್ತೆ. ಆಳಕ್ಕೋದಾಗ ಸುಮಾರು 7ರಿಂದ 8 ಅಡಿ. ಅಂದರೆ ನಿಮಗೊಂದು ತಿಳ್ಕೊಳ್ಳಿ, ಮನುಷ್ಯ ಎಷ್ಟೇ ಕೃಷಿ ಮಾಡಿದ್ರೂ 1.5 ಅಡಿ ಕೆಳಗೆ ನಾವು ಹೋಗೋಕ್ಕಾಗಲ್ಲ. ಅಂದರೆ 6ರಿಂದ 7 ಅಡಿ ಅಂದರೆ ಎಷ್ಟು ಅಮೂಲ್ಯವಾದ ಪೋಷಕಾಂಶಗಳನ್ನ ಮನುಷ್ಯ ರೀಚ್ ಆಗದೇ ಇರೋ ಜಾಗದಿಂದ ತೆಗೆದು ತನ್ನ ಕಾಯಲ್ಲಿಟ್ಟು ಕೊಡೋ ಅಂತಹ ಒಂದು ಶಕ್ತಿಶಾಲಿ ಕಲ್ಪವೃಕ್ಷ. ಸೊ ಇದನ್ನು ನಿಮ್ಮ ಪಿರಮಿಡ್ ಮೇಲೆ ಇಟ್ರಿ, ದ್ಯಾನ್ ಯುವರ್ ಎಂಟೈರ್ ಕಿಚನ್ ಬಿಕಮ್
ಸೂಪರಾಗಿ ಆಗುತ್ತೆ, ಹೆಲ್ತಿ ಕಿಚನ್ ಆಗುತ್ತೆ, ಹೆಲ್ತಿ ಕಿಚನ್ ಆಗುತ್ತೆ, ಪವರ್ಫುಲ್ ಆಗುತ್ತೆ, ಪಾಯ್ಸನ್ ಲೆಸ್ ಆಗುತ್ತೆ, ಪವರ್ಫುಲ್ ಆಗುತ್ತೆ. ಈಗ ಹಿಂಗೆ ಕೇಳ್ತಿರೋರ್ಗೆ ಏನನ್ಸುತ್ತೆ, ಇದೊಂದು ಸ್ಟೋರಿ ಅನಿಸುತ್ತೆ. ಸರ್ ಇದಕ್ಕೊಂದು ಸೈಂಟಿಫಿಕ್ ಅನಾಲಿಸಿಸ್ ಕೊಡಿ, ಒಂದು ಪ್ರೂವನ್ನು ನಮಗೇನಾದರೂ ಕೊಡಿ ಅಂತ ನನಗೇನಾದ್ರು ಅಂದರೆ ಒಂದು ಏಡಿ ಕಥೆ ಇದೆ. ನಮ್ಮ ಒಳನಾಡಲ್ಲಿ ಮಳೆಗಾಲದಲ್ಲಿ ಹೇಡಿಗಳು ಬರ್ತವೆ, ಒಂದು 3 ತಿಂಗಳು ಬದುಕ್ತವೆ. ಅದೇ ಒಳೆ ಹೊಸ ನೀರು ಬಂದಾಗ ಒಳಗೆ ಗದ್ದೆಗೆಲ್ಲ ಬಂದ್ಬಿಡ್ತಾವಲ್ಲ, ಒಂದು 30-40 ಗ್ರಾಮ್ ತೂಕ ಇರುತ್ತೆ. ಅದೇ ಸಮುದ್ರದ ಏಡಿಗಳು ಬರ್ತವೆ, 1 kg-ಯಿಂದ 1 ವರ್ಷ ಬದುಕ್ತವೆ. ಒಂದು ಸ್ಪೆಸಿಫಿಕ್ ಕಂಟ್ರಿನಲ್ಲಿ ಒಂದಷ್ಟು ಏಡಿಗಳು ಕಾಣ್ತವೆ, 30 kg-ವರೆಗೂ ತೂಕ ಇರ್ತವೆ, 50 ವರ್ಷದವರೆಗೂ ಬದುಕ್ತಿರ್ತವೆ. ಒಂದು ಏಡಿ 30 kg. ಎಸ್, ನಿಮ್ಮ ಕೈನ ಈಸಿಯಾಗಿ ಕಟ್ ಮಾಡುತ್ತೆ, ಅಷ್ಟು ಪವರ್ಫುಲ್ ಇರುತ್ತೆ ಆ ಏಡಿ. ಅದ್ರ ಕೊಂಬು. ದೆನ್ ವಿಜ್ಞಾನಿಗಳಿಗೆ ಸರ್ಪ್ರೈಸ್ ಆಗುತ್ತೆ, ಯಾವುದು ಡೆವಲಪ್ ಆಗಿಲ್ಲ, ಇದೊಂದು ಏಡಿ ಯಾಕೆ ಹಿಂಗೆ ಡೆವಲಪ್ ಆಗಿದೆ. ದೆನ್ ವಿಜ್ಞಾನಿಗಳು ಡಿಸೈಡ್ ಮಾಡ್ತಾರೆ, ಅದರ ಆಹಾರ ಚೆಕ್ ಮಾಡಿದಾಗ ತೆಂಗಿನಕಾಯಿ ತಿಂತಾ ಇರುತ್ತೆ. ಅವಾಗ ಅದಕ್ಕೋಸ್ಕರ ಏಡಿಗೆ ಕೊಕೊನಟ್ ಕ್ರ್ಯಾಬ್ ಅಂತ. ಈ ವಿಡಿಯೋ ನೋಡ್ತಿರೋರು ಬೇಕಾದರೆ ಅದರ ಬಗ್ಗೆ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ನೋಡಬಹುದು. ಅಂದರೆ 1 ವರ್ಷದ ಆಯುಷ್ ಕೊಟ್ಟಿರೋ, ದೇವ್ರ ಆಯುಷ್ ಕೊಡ್ತಾನೆ ಅಂತ ನಾವು ಹೇಳ್ತೀವಲ್ಲ, ಅಂಥ ಏಡಿನೇ ಆಹಾರ ಚೇಂಜ್ ಮಾಡಿಕೊಂಡು ತನ್ನ ಆಯುಷ್ಯನ ಜಾಸ್ತಿ ಮಾಡುತ್ತೆ. ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ದೇವ್ರು ಯಾರು ಅಂದರೆ ಫುಡ್ ಈಸ್ ಅ ಗಾಡ್. ಸೊ ಅಂಥ ಫುಡ್ನ ನಾನು ಸರಿಯಾದ ದಾರಿಗೆ ಕರ್ಕೊಂಡು ಹೋಗಬೇಕು ಅಂದರೆ ಲಾಭದ ದೃಷ್ಟಿಗೆ ನಾನು ಎಂತೆಂಥದ್ನೋ ಎಣ್ಣೆನೆಲ್ಲ ತಗೊಬಂದು ಜನಗಳಿಗೆ ಇದು ರೈಟ್ ಅಂತ ಹೇಳೋಕ್ಕೆ ನಮ್ಮ ಕಂಪ್ನಿ ರೆಡಿ ಇಲ್ಲ. ಕಳೆದ ಈ ನಮ್ಮ ಕಂಪನಿ ಈಗ 14ನೇ ವರ್ಷ ನಾವು ರನ್ ಮಾಡ್ತಾ ಇದ್ದೀವಿ. ಈ 14 ವರ್ಷದಲ್ಲಿ ಹೆಚ್ಚು ಕಮ್ಮಿ 12 ವರ್ಷ ಇದೊಂದು ಸಿಂಗಲ್ ಪ್ರಾಡಕ್ಟ್ ಮೇಲೆ ನಾವು ಪ್ರಮೋಟ್ ಮಾಡಿದ್ವಿ. ಒಂದ್ಲಿ ಸಿಂಗಲ್ ಪ್ರಾಡಕ್ಟ್, ಇದೊಂದು ಬರೀ ವರ್ಜಿನ್ ಕೋಕೋನಟ್ ಆಯಿಲೇ 12 ವರ್ಷ ನಿಮ್ಮ ಕಂಪ್ನಿ ನಡೆಸಿದೆ. ಈಗಲೂ ನಡೆಸ್ತಾ ಇದೆ. ಆ್ಯಂಡ್ ಇದು ಯಾಕೆ ಅಂತಂದರೆ ವಿಚಾರ ಅಲ್ಲಿಗೆ ನಿಲ್ಲಲ್ಲ, ಮುಂದಕ್ಕೆ ನಾನು ಹೇಳೋ ವಿಚಾರಗಳನ್ನ ನೀವು ಕೇಳಿದ್ರೆ ತುಂಬ ರೋಮಾಂಚನ ಆಗ್ತೀರಿ. ಜನಗಳು ಅವರ ಆರೋಗ್ಯ ಇಷ್ಟೊಂದು ಸುಲಭನ ಅನ್ಸೋಕ್ಕೆ ಶುರುವಾಗುತ್ತೆ. ಅಂಥ ಅದ್ಭುತ ವಿಚಾರಗಳು ಇದರಲ್ಲಿದ್ದಾವೆ. ಶುದ್ಧ ಪ್ಯೂರ್ ತೆಂಗಿನೆಣ್ಣೆ ಆರೋಗ್ಯಕ್ಕೆ, ಜೀವನಕ್ಕೆ, ದೇಹಕ್ಕೆ ಅಷ್ಟು ಒಳ್ಳೆಯದು. ಹೌದು. ದ್ಯಾನ್ ಇದರಿಂದನೇ ಬೈ ಪ್ರಾಡಕ್ಟ್ಸ್ ರೆಡಿ ಆಯಿತು. ಇದರಿಂದನೇ ಟೂತ್ಪೇಸ್ಟು, ಇದರಿಂದನೇ ಶ್ಯಾಂಪು, ಇದರಿಂದನೇ ಕಂಡೀಷ್ನರ್, ಶ್ಯಾಂಪು ಆ್ಯಂಡ್ ಫೇಸ್ ವಾಶ್, ಬ್ರೈಟ್ನಿಂಗ್ ಕ್ರೀಮ್, ಸನ್ಸ್ಕ್ರೀಮ್, ಈ ಥರ ಎಲ್ಲ ಆದಾಗ ಇದ್ರ ಜೊತೆಗೆ ನನ್ನ ಶ್ರೀಮತಿಯವರು ಅದನ್ನು ಹೇರ್ ಆಯಿಲ್, ಪೇಯ್ನ್ ಆಯಿಲ್, ಬ್ಯೂಟಿ ಆಯಿಲ್ ಅಂತ ಅವರೊಂದು ಸೀರೀಸ್ನ ಸ್ಟಾರ್ಟ್ ಮಾಡಿದ್ರು. ರೀಸೆಂಟ್ಲಿ ನಾವು ಜನಗಳಿಗೆ ಆರೋಗ್ಯ ಅನ್ನೋದು ತುಂಬ ಕಾಂಪ್ಲಿಕೇಶನ್ ಅಲ್ಲ, ಇದು ನಿಮ್ಮ ಕೈಲೇ ಇರುತ್ತೆ. ಈಸಿಯಾಗಿ ನೀವೇ, ಯಾಕೆಂದರೆ ವರ್ಜಿನ್ ಕೊಕೊನಟ್ ಆಯಿಲ್ ನಮಗಿರೋ 80% ಸಮಸ್ಯೆನ ಬಗೆಹರಿಸುತ್ತೆ. ಆರೋಗ್ಯದ ಸಮಸ್ಯೆ ಶೋರ್, ಎಸ್ 100%. ಸೈಂಟಿಫಿಕಾಗಿ ನಿಮಗೆ ಇವ್ಯಾಲ್ಯೂಯೇಟ್ ಮಾಡಿ ಹೇಳ್ತೀನಿ. 100% ಈ ಕಾರ್ಯಕ್ರಮನ ಯಾರು ಹೇಳ್ತಾರೋ, ಯಾರು ನೋಡ್ತಾ ಇದ್ದಾರೋ ಅವ್ರಿಗೆ ಅನುಕೂಲ ಆಗಲಿ. ಅದ್ರ ಜೊತೆಗೆ ಇನ್ನು ಉಳಿದ 20%ನ ನ್ಯೂಟ್ರಾಸಿಟಿಕಲ್ಸ್ ಅಂದರೆ ಪೋಷಕಾಂಶಗಳನ್ನ ಬ್ಯಾಲೆನ್ಸ್ ಮಾಡಿದ್ರೆ ಎಂಥ ಪ್ರಾಬ್ಲಮಿಂದನಾದರೂ ಅವ್ರು ಆಚೆಗೆ ಬರ್ಬೋದು ಅಂತ ವಿ ಲಾಂಚ್ಡ್ ದಿಸ್ ನ್ಯೂಟ್ರಾಸಿಟಿಕಲ್ ಸೀರೀಸ್. ಇದು ಅದ್ಭುತ ರೇಂಜ್ ಇದೆ. ನಾನು ಒಂದೊಂದನ್ನೇ ಕೂತು ನಾನು ನಿಮಗೆ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೂಪರ್. ಸೊ ಇದನ್ನು ಕೂತು ಮಾತಾಡೋಣ. ಒಂದು ಶಾರ್ಟ್ ಆಫೀಸ್ ಟೂರ್ ಮಾಡೋಣ ಬನ್ನಿ. ಯಾ, ಈಗ ಸ್ವದೇಶಿ ದಿಶಾ ಏನಾಗಿದೆ ಅಂದರೆ ತುಂಬ ಪ್ರಾಡಕ್ಟ್ಸ್ ಇದೆ, ಅಷ್ಟು ಈಸಿಯಾಗಿ ಮಾತಾಡೋದು ಕಷ್ಟ, ಒಂದೇ ಸಲ ಎಕ್ಸ್ಪ್ಲೈನ್ ಮಾಡೋದು. ಯಾ, ಪ್ಲೀಸ್ ಕಮ್, ದಿಸ್ ಈಸ್ ಮೈ ಕ್ಯಾಬಿನ್. ಬನ್ನಿ, ಬಾಸ್ ಕ್ಯಾಬಿನ್ ನೋಡೋಣ. ಯಾ, ಒಬ್ಬ ಅರಸೀಕೆರೆಯಲ್ಲಿ ಕನ್ನಡಿಗ ಕಟ್ಟಿದ ಗ್ಲೋಬಲ್ ಕಂಪ್ನಿಯ ಕಾರ್ಪೊರೇಟ್ ಆಫೀಸ್ ಎಷ್ಟು ಚೆನ್ನಾಗಿದೆ. ಸೂಪರ್. ಏನು ಸರ್ ಗ್ಲೋಬಲ್ ಹಾಕೊಂಡ್ಬಿಟ್ಟಿದ್ದೀರಾ? ನಾನು ತುಂಬ ಟೈಮ್ ಇಲ್ಲಿ ಸ್ಪೆಂಡ್ ಮಾಡ್ತೀನಿ. ಓಕೆ. ಸೊ ಹಂಗಾಗಿ ನಾನು ಇಷ್ಟಪಡೋ ಕವಿಗಳು ಬುಕ್ ಇಟ್ಕೊಂಡಿದ್ದೀನಿ. ಯಾವ್ದಾದ್ರು ಬುಕ್ಸ್ ಬೇಕಂತಂದರೆ ನಾನು ರೆಫರೆನ್ಸ್ ಮಾಡ್ತೀನಿ. ಮೇಲ್ಗಡೆ ಸಾಲಲ್ಲೇ ನಮ್ಮ ಗುರುಗಳು ಪೂರ್ಣಚಂದ್ರ ತೇಜಸ್ವಿ ಅವರ ಎಲ್ಲ ಬುಕ್ಗಳನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಸಖತ್ತಾಗಿದೆ ಎಲ್ಲ ಬುಕ್ಕು. ದೇಶ ವಿದೇಶ, ಜುಗಾರಿ ಕ್ರಾಸ್ ಇದೆ ನೋಡಿ, ಜುಗಾರಿ ಕ್ರಾಸ್ ಇದೆ, ಸಖತ್ತಾಗಿದೆ. ಓದಿ ಚೆನ್ನಾಗಿರುತ್ತೆ ಬುಕ್ಕು. ಮಾಯಾಲೋಕ, ಆಹಾ, ಕರಾಟೆ ಮಂಜ ಚೆನ್ನಾಗಿದೆ. ತರಾಸವ್ರ ದುರ್ಗಾಸ್ತಮಾನ ಇದೆ ನೋಡಿ, ದಯವಿಟ್ಟು ಪುಸ್ತಕ ಓದಿ ಸ್ನೇಹಿತರು, ಭಾಳ ಚೆನ್ನಾಗಿದೆ ದುರ್ಗಾಸ್ತಮಾನ. ಇಡೀ ನಮ್ಮ ದುರ್ಗದ ಮಧುಕರ ನಾಯಕರ ಕಥೆ ಎಲ್ಲ ಇದೆ ಅದರಲ್ಲಿ. ಭೈರಪ್ಪನವ್ರ ತಬ್ಬಲಿ ನಿನ್ನದ ಮಗನಿಗೆ ಇದನ್ನು ಓದಿ, ಚೆನ್ನಾಗಿದೆ ಈ ಪುಸ್ತಕ, ಭಾಳ ಚೆನ್ನಾಗಿದೆ. ಅಂತ ಅನೇಕ ಪುಸ್ತಕಗಳಿದೆ. ಸೂಪರ್. ಯಾ, ಸಮಯ ಸಿಗುತ್ತೆ ಇವೆಲ್ಲ ಓದೋಕ್ಕೆ ನಿಮಗೆ? ತುಂಬ ಇಷ್ಟಪಡ್ತೀನಿ ಸರ್ ಬುಕ್ ಓದೋಕ್ಕೆ. ಆ್ಯಂಡ್ ಇಲ್ಲೇ ನನಗೆ ಜಾಸ್ತಿ ಸಮಯ ನಾನು ಕಳೆಯೋದ್ರಿಂದ. ಆ್ಯಂಡ್ ನನಗೇನನ್ಸುತ್ತೆ ಅಂತಂದಾಗ ಕೆಲವು ಟೈಮ್ ನಾವು ತಪ್ಪು ಬಿಡ್ತೀವಿ, ಒಂದು ಮಿಸ್ಕನ್ಸೆಪ್ಷನ್ಸ್ ಹೊರಟೋಗ್ತೀವಿ.
ಯಾಕೆ ನನ್ನ ಆಫೀಸಲ್ಲಿ ಹಿಂದೆ ಒಂದು ಗ್ಲೋಬಲ್ ಚಿತ್ರನ ಹಾಕ್ಕೊಂಡಿದ್ದೀನಿ ಅಂದರೆ ಅದು ನನಗೊಂದು 3-4 ಸೂಚನೆ ಕೊಡುತ್ತೆ. ಅಂದರೆ ನಾನು ಇದರಲ್ಲಿ ತುಂಬ ಸಣ್ಣವನು ಅಂತ ಅದರಲ್ಲಿ ಗುರ್ತಾಕೊಂಡು ನೋಡಿದ್ರೆ ಎಲ್ಲಿದ್ದೀನಿ ನಾನು ಪ್ರಪಂಚದಲ್ಲಿ ಅಂತ ಅಂದರೆ ಎಷ್ಟು ದೊಡ್ಡದು ಪ್ರಪಂಚ. ಎಸ್ ಎಸ್. ಆ್ಯಂಡ್ ಇಡೀ ಈ ಪ್ರಪಂಚದಲ್ಲಿ ನನ್ನ ಭಾರತ ಮಾತ್ರ ಚಿನ್ನದಂಥ ಭೂಮಿ ಅಂತ ನನಗೆ ಯಾವಾಗಲೂ ತೋರಿಸ್ಬೇಕು. ಅದಕ್ಕೋಸ್ಕರ ಐ ಮೇಕ್ ದಟ್ ಇನ್ ಗೋಲ್ಡ್ ಫಾರ್ಮ್ಯಾಟ್. ಸೂಪರ್. ಆ್ಯಂಡ್ ಆಲ್ರೆಡಿ ಈ ಪ್ರಪಂಚದ ನಾನಾ ಭಾಗಕ್ಕೆ ನಾವು ಹೋಗಿದ್ದೀವಿ. ಅಂದರೆ ಮಾಸ್ಕೋದಲ್ಲಿ ನಮ್ಮದು ಕೆಲಸ ಸ್ಟಾರ್ಟ್ ಆಗಿದೆ, US ಅಲ್ಲಿ ಸ್ಟಾರ್ಟ್ ಆಗಿದೆ, ಆಸ್ಟ್ರೇಲಿಯಾದಲ್ಲಿ ಸ್ಟಾರ್ಟ್. ಸ್ವದೇಶಿ ದಿಶಾ ಅಲ್ಲೆಲ್ಲ ನನ್ನ ಪ್ರಾಡಕ್ಟ್ಸು, ಔಟ್ಲೆಟ್ಸು, ಅಗ್ರಿಮೆಂಟ್ಸ್ಗಳು ಅಂದರೆ ಎಕ್ಸ್ಕ್ಲೂಸಿವ್ ಔಟ್ಲೆಟ್ಸ್ಗಳನ್ನ ಅಲ್ಲಿ ತೆಗಿಯೋಕ್ಕೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಪಬ್ಲಿಕ್ ಔಟ್ಲೆಟ್ಸ್ಗಳನ್ನ. ಸೊ ಅದರದ್ದೆಲ್ಲ ಕೆಲಸಗಳು ನೋಡಿದಾಗ ನಮಗೆ ಅನ್ನಿಸ್ಬೇಕು ಪ್ರಪಂಚದಲ್ಲಿ ಇನ್ಯಾವ ಜಾಗ ಉಳಿತಾ ಇದೆ ಅನ್ನೋದೊಂದು ಮೋಟಿವ್ ಆಗಬೇಕು. ಸೊ ಆ ದೃಷ್ಟಿಗೋಸ್ಕರ ನನ್ನ ಆಫೀಸಲ್ಲಿ ನಾನು ಅದನ್ನು ಮಾಡ್ಕೊಂಡಿಗೆ ಸ್ವಲ್ಪ ಇಲ್ಲಿ ಕಳೀತಾ ಇರ್ತೀವಲ್ವ ಸಮಯ, ಈ ಕಳೆಯೋ ಜಾಗದಲ್ಲಿ ಇದು ತುಂಬ ನನಗೆ ಇಂಪ್ರೆಸ್ ಮಾಡಬೇಕು. ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೋಸ್ಟ್ ಇನ್ಸ್ಪೈರ್ಡ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಬೇಗ ಆಗಲಿ. ಅದಕ್ಕೆ ಬೇಕಾದ ಪ್ರತಿಯೊಂದು ಸಿದ್ಧತೆಗಳು, ಅದಕ್ಕೆ ಬೇಕಾದಂಥ ಪ್ರಾಡಕ್ಟ್ ಲೈನಪ್, ಅದಕ್ಕೆ ಬೇಕಾದಂಥ ಸಾಫ್ಟ್ವೇರ್, ಅದಕ್ಕೆ ಬೇಕಾದಂತಹ ಲೈನ್ ಆಫ್ ದ ಪ್ರಾಡಕ್ಟ್ಸ್ ಯಾವ ಥರ ಇರಬೇಕು, ಹೆಂಗಿರಬೇಕು. ಸ್ವದೇಶಿ ದಿಶಾ ಈಗ ಏನಾಗ್ತಿದೆ, ತುಂಬ ಇನ್ವೆಸ್ಟ್ಮೆಂಟ್ನ ನಾವು ನಮ್ಮ ಬೇಸಿಕ್ ಖರ್ಚು ಮಾಡ್ತಾ ಇದ್ದೀವಿ. ಇನ್ವೆಸ್ಟ್ಮೆಂಟ್ ಸ್ಟೆಬಿಲಿಟಿ ಇದ್ರ ಕಡೆ ತಲೆ ಕೆಡಿಸ್ಕೊತಾ ಇದ್ದೀವಿ. ಇನ್ನೊಂದು 3-4 ಮಂತ್ಸಲ್ಲಿ ವಿ ಆರ್ ಕೇಮ್ ಇನ್ ಟು ದಿ ಬ್ರ್ಯಾಂಡಿಂಗ್ನ ಮೇಯ್ನ್ ಪಾರ್ಟ್ನ ಮಾಡ್ಕೋತೀವಿ. ಈಗ ಡಿಸ್ಟ್ರಿಬ್ಯೂಟರ್ ಸೆಟಪ್ ಎಲ್ಲ ಕಡೆ ಆಗಿದೆ. ನಿಮ್ಮ ಬೆಂಗಳೂರಲ್ಲೇ 46 ಎಕ್ಸ್ಕ್ಲೂಸಿವ್ ಔಟ್ಲೆಟ್ಸ್ ಇದೆ ನಮ್ಮದು. ಅಂದರೆ ಶಾಪ್ಸ್ ಎಕ್ಸ್ಕ್ಲೂಸಿವ್ ಔಟ್ಲೆಟ್ಸ್ ಇದೆ ನಮ್ಮದು ಸ್ವದೇಶಿ ದಿಶಾ. ಆ್ಯಂಡ್ ಆಲ್ ಓವರ್ ಕರ್ನಾಟಕದಲ್ಲಿ ಹತ್ತತ್ರ 200 ಔಟ್ಲೆಟ್ಸ್ ಇದೆ ಎಲ್ಲ. ಈ ಪಾರ್ಟ್ ಆಫ್ ವ್ಯೂನಲ್ಲಿ ಸ್ವಲ್ಪ ಡಾಮಿನೇಟ್ ಇದ್ದೀವಿ ನಾವು. ಆ್ಯಂಡ್ ನೆಕ್ಸ್ಟ್ ಅಂತಂದರೆ ಇದನ್ನೆಲ್ಲ ಒಂದು ಮಾಡಿಕೊಂಡು ನೆಕ್ಸ್ಟ್ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ನ ಬಿಲ್ಡ್ ಮಾಡ್ಕೊಳ್ಳೋಣ ಅಂತೇಳಿ. ಆನ್ಲೈನಲ್ಲಿದ್ದೀರಾ? ನೋ, ನಾವು ಆನ್ಲೈನ್ ಏನೇ ಕಾರಣಕ್ಕೂ ಪ್ರಮೋಟ್ ಮಾಡ್ತೀವಿ. ನಿಮಗೆ ಆನ್ಲೈನ್ ಮಾಡ್ಕೊಂಡಿದ್ದು? ನಮ್ದು ಆನ್ಲೈನ್ ಇದೆ. ಎಕ್ಸಾಂಪಲ್ ಕಾಮರ್ಸ್ ಇದು ಪ್ರಾಡಕ್ಟ್ ಚೆನ್ನಾಗಿ ಮಾಡೋದು ಒಂದು ವಿಚಾರ ಆದಮೇಲೆ ಆ ಪ್ರಾಡಕ್ಟ್ ನಮ್ಮವ್ರಿಗೆ ಅನುಕೂಲ ಆಗಬೇಕು, ನಮ್ಮವ್ರು ಅದರಿಂದ ತಿಳ್ಕೋಬೇಕು, ನಮ್ಮವ್ರಿಗೆ ಜೀವನ ಕಟ್ಟಬೇಕು. ನೀನು ಇಷ್ಟೊಳ್ಳೆ ಪ್ರಾಡಕ್ಟ್ ಮಾಡಿಬಿಟ್ಟು ನಿಂದೊಬ್ಬನ ನೋಡ್ಕೊಂಡು ನೀನು ಇದನ್ನ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಸೇಲ್ ಮಾಡಿದಾಗ ನೀನೇನು ಕಲಿಸ್ದಂಗೆ ಆಗುತ್ತೆ ಸಮಾಜಕ್ಕೆ ಅಂತೇಳಿ ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ಸೊ ಹಾಗಾಗಿ ನಾವು ಯಾವುದೇ ಕಾಮರ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಪ್ರಾಡಕ್ಟ್ನ ಸೇಲ್ ಆಗೋದನ್ನು ಒಪ್ಪಲ್ಲ, ನಾವು ಮಾಡೋದು ಇಲ್ಲ. ಬಟ್ ಇವತ್ತು ಎಲ್ಲ ಜಗತ್ತು ಆನ್ಲೈನ್ ಟ್ರೆಂಡ್ ಅಂತಾರೆ, ಆನ್ಲೈನ್ ಇಲ್ಲಾಂದ್ರೆ ಬಿಸ್ನೆಸ್ ನಡೆಯಲ್ಲ ಅಂತಾರೆ. ನಾವು ಅದಿಲ್ಲ ಅಂತಲೇ ತೋರಿಸಿದ್ವಲ್ಲ, ಅದೇನೂ ಅಲ್ಲ ಅಂತಲೇ ತೋರಿಸಿದ್ವಲ್ಲ, ಅದಿಲ್ಲದೆ ಚೆನ್ನಾಗಿ ಬೆಳಿತೀವಿ, ಚೆನ್ನಾಗಿ ಮಾಡ್ಬೋದು ಅಂತಲೇ ತೋರಿಸಿದ್ವಲ್ಲ. ಗ್ರೇಟ್ ಸರ್. 100%. ಸೊ ನಾನು ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ನನ್ನ ಅದೇ ಥರ ಕೇಳ್ತಿದ್ದಿದ್ದು, ನಿಮ್ದು ಯಾವ ಅಮೆಝಾನಲ್ಲಿ ಸಿಗುತ್ತಾ, ಅಲ್ಲಿ ಸಿಗುತ್ತಾ, ಇಲ್ಲಿ ಸಿಗುತ್ತಾ ಅಂತ. ನಾವು ಹೇಳ್ತಾ ಇದ್ವಿ ಇಲ್ಲ, ನನಗಲ್ಲಿ ಬರೋ ಯೋಚನೆನೇ ಇರಲಿಲ್ಲ ಅಂತಾನೆ. ಯಾಕೆಂದರೆ ಬಿಸ್ನೆಸ್ ಅನ್ನೋದು ಒಂದು ಸಂಸ್ಕಾರವಂತ ಪದ. ಅದು ಬಿಸ್ನೆಸ್ ಈಸ್ ನಾಟ್ ಎ ಮೇಕಿಂಗ್ ಎ ಮನಿ, ಇಟ್ಸ್ ಬಿಲ್ಡಿಂಗ್ ದ ರಿಲೇಷನ್ಶಿಪ್ ಅಂತ. ಹಿಂದೆ ಒಬ್ಬ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಯಾರೋ ಒಬ್ಬ ಶೆಟ್ರ್ ಹತ್ರ ಮಾತಾಡೋನು, ಅವ್ರ ಫ್ಯಾಮಿಲಿ ಬಗ್ಗೆ ಎಕ್ಸ್ಚೇಂಜ್ ಆಗ್ತಿತ್ತು. ಅಕ್ಕಂಗೆ ಗಂಡು ಬಂತೇನಪ್ಪ, ಏನು ಮಾಡ್ತಾಯಿದ್ದೀಯಾ, ನಿಮ್ಮ ಅಪ್ಪಾಜಿ ಈ ಥರ ಇದ್ದರು, ನೀನು ಹುಷಾರಾಗಿರು, ನೀನು ಯಾಕೆ ಈ ಥರ ಮಾಡ್ತೀಯಾ ಅಂದರೆ ಮಾರ್ಕೆಟ್ಗೆ ಹೋದರೆ ಅವ್ನು ಬರೀ ವಸ್ತುಗಳು ತರ್ತಾ ಇರಲಿಲ್ಲ, ದುಡ್ಡು ಖರ್ಚು ಮಾಡ್ತಾ ಇರಲಿಲ್ಲ, ತುಂಬ ಭಾವನೆಗಳನ್ನ ತೊಗೊಂಡು ಬ್ಯಾಗಲ್ಲಿ ಮನೆಗೆ ಬರ್ತಾಯಿದ್ದ. ಇವರು ಆನ್ಲೈನ್ ಅಂತ ಮಾಡಿ ಎಲ್ಲ ಆನ್ಲೈನಲ್ಲೇ ಮನೆಗೆ ಬಂದ ಮೇಲೆ ಇವನಂತಾನೆ ನನಗೇನು ಎಂಟರ್ಟೈನ್ಮೆಂಟ್ ಇಲ್ಲ, ನನಗೇನು ಸಂತೋಷ ಇಲ್ಲ, ಖುಷಿ ಇಲ್ಲ. ಸಂತೋಷ ಖುಷಿ ಇರೋದೇ ಮಾರ್ಕೆಟಲ್ಲಿ. ಅದನ್ನು ನೀನು ಪಡಿಬೇಕು ಅಂದರೆ ಜನಗಳ ಜೊತೆ ಕನೆಕ್ಟೆಡ್ ಆಗಿರು. ಅಂದರೆ ಬಿಸ್ನೆಸ್ ಬಿಲ್ಡ್ಸ್ ದ ಸಂಸ್ಕಾರ, ಅಂದರೆ ಅದೊಂದು ಒಳ್ಳೆ ಕನೆಕ್ಟಿವಿಟಿನ ಬಿಲ್ಡ್ ಆಗುತ್ತೆ. ಸೊ ನನಗನ್ನಿಸ್ತು ಟಿಪಿಕಲ್ ಮಾರ್ಕೆಟಲ್ಲಿ ಲಾಯಲ್ ಇಲ್ಲ ಯಾರು. ಈಗ ಎಕ್ಸಾಂಪಲ್ ಏನೀಗ ಮಾರ್ಕೆಟ್ ಬಿಲ್ಡ್ ಆಗಿದೆ, ಅದೊಂದು ಮಾಫಿಯಾ ಕನ್ವರ್ಟ್ ಆಗೋಗಿದೆ. ದುಡ್ಡಿದ್ದವರು ಸಖತ್ತಾಗಿ ದುಡ್ಡು ಹಾಕ್ಕೊಂಡು ಕುತ್ಕೊಂಡು ಅವ್ರ ಎಂಪೈರ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ. C&Fs ಆಗಿರ್ಬೋದು, ಹೋಲ್ಸೇಲ್ಸ್ ಆಗಿರ್ಬೋದು, ಸಮ್ಮನ್. ನನಗೇನೋ ಅವಕಾಶ ಇಲ್ದಲೇ ಕಷ್ಟಪಡ್ತಾ ಇದ್ದಾರಲ್ಲ, ನಮಗೇನೋ ಇದೆ ಸರ್, ನಮ್ಮ ಮನಸ್ಸಲ್ಲಿ ಏನೋ ಇದೆ, ನಮಗೇನೋ ಬೇಕು ಸರ್ ಅಂತಿದ್ದಾರಲ್ಲ, ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕಲ್ಲ, ಅವ್ರಿಗೇನಾದರೂ ಒಂದು ವ್ಯವಸ್ಥೆ ಕ್ರಿಯೇಟ್ ಮಾಡಬೇಕಲ್ಲ. ಸೊ ಅಂಥವರಿಗೋಸ್ಕರ ನಾನೇನು ಮಾಡಿದೆ, ರಿಸರ್ವ್ ಆಗ್ತಾ ಬಂದೆ. ಸಂಸ್ಕಾರವಂತ ವ್ಯಕ್ತಿಗಳ ಅವಶ್ಯಕತೆ ಇತ್ತು ನನಗೆ. ಈಗ ಎಕ್ಸಾಂಪಲ್, ನೀವು ಯಾವುದೇ ಒಂದು ಬುಕ್ ತೊಗೊಳ್ಳಿ, ಈಗ ನೀವು ಹೇಳ್ತಾ ಇದ್ದೀರಾ ಯು ಆರ್ ಎ ಬುಕ್ ಲವರ್, ದಿಸ್ ಇಸ್ ಅ ಬುಕ್ ಅಂತ. ಅದೇ ಥರ ಭಗವದ್ಗೀತೆ ತೊಗೊಂಡ್ರೆ ಯಾರು? ಕೃಷ್ಣ ಬರೆದಿರೋದು. ದೇವ್ರು ಬರೆದಿರೋ ಬುಕ್ನ ಯಾರು ಓದೋಕ್ಕೆ ರೆಡಿ ಇಲ್ವಲ್ಲ. ಮಾರ್ಕೆಟಲ್ಲಿ ತುಂಬ ಒಳ್ಳೇದಿದೆ, ಅದನ್ನು ಓದೋಕ್ಕೆ ಜನಗಳೇ ರೆಡಿ ಇಲ್ಲ. ಸೊ ಅವಾಗ ನನಗನ್ನಿಸ್ತು ನಾವು ಜನಕ್ಕೆ ಕೊಡೋಣ ಒಂದು ಅವಕಾಶ, ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟರೆ ಡೆಫಿನೆಟ್ಲಿ ಅವ್ರು ಬಳಸ್ಕೋತಾರೆ ಅಂತ. ಈ ಥರ ಹೋಗ್ತಾನೆ 3000 ಜನ ಡಿಸ್ಟ್ರಿಬ್ಯೂಟರ್ ಫ್ರಮ್ ಡಿಫ್ರೆಂಟ್ ಪ್ರೊಫೆಷನ್. ರಿಟೈರ್ಡ್ ಜಡ್ಜ್ಗಳಿದ್ದಾರೆ, IAS ಆಫೀಸರ್ಸ್ ಇದ್ದಾರೆ, ಆ್ಯಂಡ್ ತುಂಬ ಪೂರ್ ಕಮ್ಯುನಿಟಿಯಿಂದ ಬಂದಿರೋ ಹುಡುಗ ಇದ್ದಾನೆ. ಅಂದರೆ 8ನೇ ಕ್ಲಾಸ್ ಕೂಡ ಅವನು ಪಾಸ್ ಮಾಡಿಲ್ಲ ಅಂಥ ಹುಡುಗರಿದ್ದಾರೆ. ಎಲ್ಲರಿಗೂ ಕಲಿಸ್ತಾ ಬಂದ್ವಿ ನಮಗಿರೋ ಸಮಾಜದ ರೆಸ್ಪಾನ್ಸಿಬಿಲಿಟಿ ಏನು, ಅವರ ಆಹಾರನ
ಪ್ರೊಟೆಕ್ಟ್ ಮಾಡಿ ಸೇವ್ ಮಾಡಬೇಕು. ಪರಮವ್ರೆ, ನಾವಿಷ್ಟು ಹೆಮ್ಮೆಯಿಂದ ಏನಕ್ಕೆ ಮಾತಾಡ್ತಿದ್ದೀವಿ ಅಂತಂದರೆ, ನಾವು ಯಾರ ಆಹಾರನೂ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಪರಮವ್ರೆ. ಇವರ ವೆಜ್ ಆರ್ ನಾನ್ ವೆಜ್, ವಿ ರೆಸ್ಪೆಕ್ಟ್ ದ ಬೋತ್. ಓಕೆ. ಆ್ಯಂಡ್ ಕೆಲವು ಕಂಪ್ನಿಗಳು ಆಹಾರದ ಹೆಸರಲ್ಲಿ ಸುಲಿಗೆ ಮಾಡ್ತವೆ. ಲೈಕ್ ನೀನು ಇದನ್ನು ತಿನ್ನಬೇಡ, ಜಸ್ಟ್ ಇದನ್ನು ಕುಡಿದ್ಬಿಡು ಸರಿ ಆಗ್ತೀಯಾ. ನಾನು ಇಲ್ಲಿ ಹೆಸರು ಹೇಳೋಕ್ಕಿಲ್ಲ, ಯಾಕೆಂದರೆ ಅದೆಲ್ಲ ಸುಮ್ಮನೆ ಕಾಂಪ್ಲಿಕೇಶನ್ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಆ್ಯಡ್ ಬರುತ್ತೆ, ನಿಮ್ಮ ಮಗು ಏನು ತಿಂದೆ ಸ್ಕೂಲ್ಗೆ ಹೋಗ್ತಾ ಏನು ಕುಡಿಸ್ಬಿಡು ಸಾಕು. ದಟ್ಸ್ ನಾಟ್ ಇಟ್ ಟ್ರೂ. ವೈ? ಬಿಕಾಸ್ ಇವ್ರು ಏನು ಮಾಡಿದ್ದಾರೆ, ಇವೆಲ್ಲ ಪ್ರಾಡಕ್ಟ್ಗಳು ಲ್ಯಾಬಲ್ಲಿ ಕುತ್ಕೊಂಡು ಇತ್ತೀಚೆಗೆ ಮಾಡಿದ್ದಾರೆ. ಬಟ್ ಅದನ್ನು ಮೀರಿದ ಕಲ್ಪನೆ ಇವರ ಫುಡ್ಡಲ್ಲಿ, ಇವರ ಈ ಉಪ್ಪಿಟ್ಟು ಕಂಡಿಡ್ದವ್ರು ಯಾರು ಅಂದರೆ ನಾನು ಏನು ಹೇಳಲಿ, ಸಾವಿರಾರು ವರ್ಷದಿಂದ ಇರ್ಬೋದು. ಅದು ರೊಟ್ಟಿ ಕಂಡಿಡ್ದವನು ಯಾರು, ಮುದ್ದೆ ಕಂಡಿಡ್ದವನು ಯಾರು, ಅನ್ನ ಕಂಡಿಡ್ದವನು ಯಾರು? ಇಟ್ಸ್ ನಾಟ್ ಪಾಸಿಬಲ್. ಅದು ಅಷ್ಟು ದಿನದಿಂದ ಇದೆ. ಅದನ್ನು ಡಿಸ್ಟರ್ಬ್ ಮಾಡ್ದಂಗೆ ಅವ್ರು ಮಾಡ್ತಿರೋ ಫುಡ್ಡನ್ನು ನೀನು ಪಾಸಿಟಿವ್ ಆಗಿ ಅದನ್ನ ಮೆಡಿಸನ್ ವ್ಯಾಲ್ಯೂಸ್ ಬರೋ ಥರ ಕನ್ವರ್ಟ್ ಮಾಡಿ ಅವರು ತಿಂತಿರೋ, ಯಾಕೆಂದರೆ ಅವನೊಬ್ಬ ನಾನ್ ವೆಜಿಟೇರಿಯನ್ ಅಂದರೆ ಅದು ಅವ್ನ ಕಲ್ಚರ್. ಅದು ನೀನು ಅದನ್ನು ಡಿಸ್ಟರ್ಬ್ ಮಾಡಬೇಡ, ಹೋಗ್ಬಿಟ್ಟು ಅದು ತಿನ್ಬೇಡ ಇದು ತಿನ್ಬೇಡ ಅಂತ. ತಿಂತಾ ಇರೋದನ್ನು ಇವ್ಯಾಲ್ಯೂಯೇಟ್ ಮಾಡು, ಅದನ್ನು ತುಂಬ ಒಳ್ಳೇದು ಮಾಡು. ಅವ್ರಿಗೆ ಆ ರೀತಿ ಆರೋಗ್ಯ ಬರಂಗೆ ಮಾಡಿದಾಗ ನಿನ್ನ ಕಂಪ್ನಿಗೆ ತುಂಬ ಫಾಲೋವರ್ಸ್ ಆಗ್ತಾರೆ. ಸೊ ದಟ್ ಈಸ್ ಅ ಥಿಂಗ್. ಆ ಬೇಸ್ ಇಟ್ಕೊಂಡು ನಾವು ಹೊರಟ್ವಿ. ಇವತ್ತು ತುಂಬ ಒಂದು ದೊಡ್ಡ ಹೆಜ್ಜೆನೇ ಹಾಕ್ತಾಯಿದ್ದೀವಿ ಇತ್ತೀಚೆಗೆ. ಸೂಪರ್. ಸೊ ಅಲ್ಟಿಮೇಟ್ಲಿ ಅವ್ರು ಹೇಳ್ತಿರೋದು ಏನು ಅಂತಂದರೆ, ಮತ್ತೆ ಅದೇ ಉದ್ದೇಶ, ಇನ್ ಪರ್ಪಸ್, ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ಇದೆಯಲ್ಲ, ಅದೇ ಅವರನ್ನು ಇವತ್ತು ಯಾವುದೇ ಕಾಮರ್ಸ್ ದೊಡ್ಡ MNC ಕಂಪ್ನಿಗಳ, ಬೇರೆ ಬೇರೆ ದೇಶಗಳ ಬಿಗ್ ಜೈಂಟ್ಸ್ ಕಾಮರ್ಸ್ಗಳ ಸಪೋರ್ಟ್ ಇಲ್ಲದೆ ಅವರನ್ನು ಇದೇ ಅರಸಿಕೆಯಲ್ಲಿ ಇದ್ಕೊಂಡು ಬಹುತೇಕ ಆಫ್ಲೈನ್ ಬಿಸ್ನೆಸ್ ಮಾಡ್ತಾ ಅವ್ರನ್ನ ಈ ಮಟ್ಟಿಗೆ ತೊಗೊಂಬಂದಿರೋದು. ಬಹುಬೇಗ ಈ ವರ್ಷದ ಕೊನೆಗೆ ಅವರಿಗೆ ಅವ್ರು ಅಂದ್ಕೊಂಡ ಗುರಿ 100 ಕೋಟಿ ತಲುಪಲಿ ಅಂತ ಕೇಳಿಕೊಂಡು ಬನ್ನಿ ಅವ್ರ ಮಾತುಕತೆ ಮುಂದುವರ್ಸೋಣ. ಎಸ್ ಪ್ಲೀಸ್ ಸರ್. ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ.